ನಮಸ್ಕಾರ ವೀಕ್ಷಕರೇ, ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಕಲ್ಕೇರಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ ಆಗಿದ್ದು ಎದ್ದು ಕಾಣ್ತಿದೆ. ಶೌಚಾಲಯ ಇದ್ದರೂ ಇಲ್ಲದಂತೆ ಆಗಿದೆ. ಪ್ರಯಾಣಿಕರು ಶೌಚಾಲಯವಿಲ್ಲದೆ ಪರದಾಡುವಂತಾಗಿದೆ. ಬೋರ್ ಅಲ್ಲಿ ನೀರು ಇದ್ರೂ ಇಲ್ಲ ಅಂತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಕಲ್ಕೇರಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ದರೂ ಇಲ್ಲದಂತಾಗಿದೆ. ಇದರ ಬಗ್ಗೆ ಕಲ್ಕೇರಿ ಡಿಎಸ್ಎಸ್ ಕಲ್ಕೇರಿ ವಲಯ ಶಾಖೆ ಸಂಚಾಲಕರಾದ ಚಂದ್ರಕಾಂತ್ ಬಡಿಗೇರ್ ಇವರು ಬಸ್ ನಿಲ್ದಾಣದ ಬಳಿ ಬಂದು ಅಲ್ಲಿ ಇರುವಂತಹ ಬೋರನ್ನ ಪರಿಶೀಲನೆ ಮಾಡಲಾಗಿ ಆ ಬೋರಿನಲ್ಲಿ ನೀರು ಇದ್ದಂತೆ ಕಂಡುಬಂತು. ಬಸ್ ನಿಲ್ದಾಣದ ಒಳಗೆ ಇರುವಂತಹ ಶೌಚಾಲಯಕ್ಕೆ 1 ವರ್ಷ ಕಳೆದು ಹೋಯಿತು. ಬಂದಾಗಿ ಇದರ ಉಪಯೋಗ ಸಾರ್ವಜನಿಕರಿಗೆ ಇಲ್ಲವಾಗಿದೆ. ಇನ್ನು ಇದರ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ನೀರಿನ ತೊಂದರೆ ಬಹಳ ಇದೆ ಅಂತ ಹೇಳುತ್ತಾರೆ. ಬೋರಿನಲ್ಲಿ ನೀರು ಇದೆ, ನೀರೇ ಇಲ್ಲ ಎಂದು ಸುಳ್ಳು ಹೇಳುವುದು ಏಕೆ? ಶೌಚಾಲಯಕ್ಕೆ ಅಷ್ಟೊಂದು ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಿರುವುದಾದ್ರೂ ಏತಕ್ಕೆ? ಸ್ವಚ್ಛ ಭಾರತ್ ಆಗ್ಬೇಕು ಎಂದು ತಿಳುವಳಿಕೆ ನೀಡಿದ್ದಾದ್ರೂ ಏಕೆ? ಈಗಲಾದ್ರೂ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ಮಾಡಿ ಬೇಗನೆ ಈ ಶೌಚಾಲಯವನ್ನು ಚಾಲನೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಒಂದು ವೇಳೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದಿದ್ರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹಾಗೂ ಕಲ್ಕೇರಿ ಗ್ರಾಮಕ್ಕೆ 30 ಹಳ್ಳಿಯ ಜನರು ಪ್ರಯಾಣಿಕರು ಬರುತ್ತಾರೆ. ಮಹಿಳೆಯರಿಗೆ ಬಹಿರ್ದೆಸೆಗೆ ಹೋಗಲು ಬಹಳ ತೊಂದರೆ ಆಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಬೇಜವಾಬ್ದಾರಿಯ ಅಧಿಕಾರಿಗಳು ಶೌಚಾಲಯ ಚಾಲನೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಅಭಿಪ್ರಾಯ ನೀರಿಲ್ಲ ಅಂದ್ರೆ ಬೋರ್ ಚಾಲು ಮಾಡಿ ನೋಡಿವಿ. ಎಲ್ಲ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿವಿ. ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ರು. ಇಲ್ಲಿ 30 ಹಳ್ಳಿ ಜನ ಬರ್ತದೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಭಾಳ ತೊಂದರೆ ಆದ. ಹೆಣ್ಣು ಮಕ್ಕಳು ಇಲ್ಲೆಲ್ಲ ಎಲ್ಲ ಗಂಡು ಮಕ್ಕಳು ಇರ್ತಾರ, ಎಲ್ಲ ಮುಜುಗರ ಆಗ್ತದ, ಭಾಳ ತೊಂದರೆ ಒಳಪಟ್ಟಾರ. ಹೆಣ್ಮಕ್ಳು ಬಂದವರು ಕಲ್ಕೇರಿ ಹಿಂಗಾದಪ್ಪ ಅಂತ ಪರಿಸ್ಥಿತಿ, ಕಲ್ಕೇರಿಗೆ ಯಾರು ಬರ್ಲಾರ ಪರಿಸ್ಥಿತಿ ಬಂದದ. ಈಗ ಬೋರ್ನಾಗ ನೀರು ಅದಾವ್ರಿ? ನೀರು ಅದಾವ್ರಿ. ಬಂದು ನಾವು ಚೆಕ್ ಮಾಡಿದೆವು. ಚೆಕ್ ಮಾಡಿ ಚಲೋ ಮಾಡಿ ನೋಡೀವಿ. ಬೋರ್ ನೀರು ಕಂಟಿನ್ಯೂ ಆಗಿರ್ತೈತಿ. ನಿಮ್ಮ ಹೆಸರು ಹೇಳ್ರಿ? ಡಿಎಸ್ಎಸ್ ವಲಯ ಶಾಖೆ ಸಂಚಾಲಕರಾದ ಚಂದ್ರು ಬಡಿಗೇರ್. ವರದಿ ಎಂಬಿ ಮನಗೋಳಿ, ಅಹಿಂದ ಟಿವಿ, ವಿಜಯಪುರ. ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್. ಇದು ಜನಪರ ಧ್ವನಿ.